ಅದು 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ಐತಿಹಾಸಿಕ ದೇವಸ್ಥಾನ. ಕಳೆದ 2 ದಿನಗಳ ಹಿಂದೆ ಆ ದೇಗುಲಕ್ಕೆ ನುಗ್ಗಿದ್ದ ಕಿಡಿಗೇಡಿಗಳು ಶಿವಲಿಂಗ, ನಂದಿ ವಿಗ್ರಹವನ್ನ ಧ್ವಂಸಗೊಳಿಸಿದ್ರು. ದೇವಿಯ ಮೂರ್ತಿಯನ್ನ ಭಗ್ನಗೊಳಿಸಿದ್ರು. 2-3 ದಿನ ಕಳೆದರೂ ಕೂಡ ಕಿಡಿಗೇಡಿಗಳ ಬಂಧನ ಆಗದೇ ಇದ್ದಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಡರಗಿಯಲ್ಲಿ ಪುರಾತನ ಕಾಲದ ಮೂರ್ತಿ ಧ್ವಂಸ. ವಾರದೊಳಗೆ ಕಿಡಿಗೇಡಿಗಳನ್ನು ಬಂಧಿಸಲು ಗ್ರಾಮಸ್ಥರ ಆಗ್ರಹ. ಧ್ವಂಸಗೊಂಡ ಶಿವಲಿಂಗ, ನಂದಿ ಮತ್ತು ಅಣ್ಣತ್ಯಮ್ಮ ದೇವಿಯ ಮೂರ್ತಿ. ಭಕ್ತರ ಆಕ್ರೋಶ. ಇದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಮೂರ್ತಿಗಳನ್ನು ಭಗ್ನ ಮಾಡಿ 2-3 ದಿನ ಕಳೆದರೂ ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಅದೇ ಶಾಸಕರು ನಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತಾರ. ಶಾಸಕರನ್ನ ನಾವು ಜೊತೆ ಕರ್ಕೊಂಡು ನಾವು ಹೋರಾಟಕ್ಕೆ ನಾವು ಇಳಿತೀವಿ. ಮೇಲ್ನೋಟಕ್ಕೆ ನೋಡ್ರಿ, ಶಿವರಾತ್ರಿ ದಿವಸ ಮಾಡ್ತಾರ, ಉದ್ದೇಶಪೂರ್ವಕ ಮೂರ್ತಿ ಭಗ್ನ ಮಾಡ್ತಾರ ಅಂದ್ರೆ ಮತ್ತದು ಏನ್ ಮೇಲ್ನೋಟಕ್ಕೆ ಕಾಣದ ಅದನ್ನೇ ಬೇರೆ ಧರ್ಮದವ್ರ ಮಾಡಿರ್ತಾರ ಅಂತ ನಮಗ ಈ ನಮ್ಮವ್ರ ನಮ್ಗೆ ಎದಕ್ ಮಾಡಕ್ ಹೋಗ್ತಾರ ಹೇಳ್ರಿ. ಅದೇ ಮಾಡೋರಾಗಿದ್ರೆ ಬೇರೆ ಟೈಮ್ ಇತ್ತು ಅದಕ್ಕೆ. ಇದು ಶಿವರಾತ್ರಿ ದಿವಸ ಮಾಡಬೇಕಂತ ಏನಿಲ್ಲ. ಇದು ಸಿಂಗಟಾಲೂರು ಗ್ರಾಮದ ತುಂಗಭದ್ರಾ ನದಿ ದಡದಲ್ಲಿರುವಂತಹ ಪುರಾತನ ದೇವಸ್ಥಾನ. 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂತಹ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಕಿಡಿಗೇಡಿಗಳು ನುಗ್ಗಿ ಶಿವಲಿಂಗ ಮತ್ತು ನಂದಿ ವಿಗ್ರಹವನ್ನ ಧ್ವಂಸಗೊಳಿಸಿದ್ರು. ಅಷ್ಟೇ ಅಲ್ಲ, ಅಲ್ಲಿಂದ 500 ಮೀಟರ್ ದೂರವಿರುವಂತಹ ಗ್ರಾಮದ ಆರಾಧ್ಯ ದೇವತೆ ಹೊನ್ನತ್ಯಮ್ಮ ದೇವಿಯ ವಿಗ್ರಹವನ್ನು ಕೂಡ ಹಾಳುಗೆಡವಿದ್ರು. ಸದ್ಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು. 1 ವಾರದಲ್ಲಿ ದುಷ್ಕರ್ಮಿಗಳನ್ನು ಬಂಧಿಸಲು ಆಗ್ರಹಿಸಿದ್ದಾರೆ. ನಂದಿಯ ಮುಖವನ್ನ ಚಾಣ ತಗೊಂಡು ಹೊಡೆದಿರುವಂತದ್ದು ಅಥವಾ ಉಳಿ ತಗೊಂಡು ಹೊಡೆದಿರುವಂತದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಮತ್ತು ಈ ಮೂರ್ತಿಯನ್ನ, ಹೊನ್ನತ್ಯಮ್ಮನ ಮೂರ್ತಿಯನ್ನ ಪೂರ್ತಿ ಧ್ವಂಸ ಮಾಡಿರುವಂತದ್ದು ಅದನ್ನ ನೋಡಿದ್ರೆ ಬಹುತೇಕ ಇಂಥ ಕೃತ್ಯವನ್ನ ಬೇರೆ ಅನ್ಯ ಕೋಮಿ ಇರುವಂತ ಜನರು ಇದನ್ನ ಮಾಡಿದ್ದಾರೆ. ಯಾರೋ ಒಬ್ರು ಮಾಡಿರುವಂತದ್ದಿದೆ. ಅದನ್ನ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ಆಗಬೇಕು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆದಷ್ಟು ಬೇಗನೆ ಅವ್ರು ಯಾರು ಮಾಡಿದ್ದಾರೆ ಅವ್ರನ್ನ ಕ್ರಮ ತಗೋಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳು ಇಡೀ ರಾಜ್ಯದಲ್ಲಿ ಸಹಿತ ಆಗುವಂತದ್ದಾಗ್ತದೆ. ದಯವಿಟ್ಟು ಆದಷ್ಟು ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೋಬೇಕನ್ನೋದು ನಮ್ಮ ವಿನಂತಿ. ಶಿವರಾತ್ರಿ ದಿನವೇ ಮೂರ್ತಿ ಭಗ್ನಗೊಳಿಸಿದ್ದು ಸದ್ಯ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಅನ್ಯ ಕೋಮಿನವರು ಇಂತಹ ಕೃತ್ಯವನ್ನ ಎಸಗಿರಬಹುದು ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಶಾಸಕರ ಬಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೂಡ. ಹಾಗೆಯೇ ಪುರಾತನ ದೇವಾಲಯ ಜೀರ್ಣೋದ್ಧಾರ ಮಾಡಲು ಆಗ್ರಹಿಸಿದ್ದಾರೆ. ಅಂತದ್ ಎಂದೆಂದು ಈ ಘಟನೆ ಯಾವಾಗ ಆಗಿಲ್ರಿ. ನಮ್ಮೂರ್ ಮಂದಿ ಅಂತ ಮಾಡ್ತಕ್ಕದಲ್ರಿ. ನಮ್ಮೂರನ್ನ ಗಂಡ ಮಕ್ಕಳು ಯಾರ ನಮ್ಮೂರಾಗ ಅದ್ ಕೈವಾಡನ ಆಗಿಲ್ರಿ. ಅಂತದ್ ಈ ಪ್ರತಿ ನಮಗೆ ಎಷ್ಟು ನೋವಾಗೈತ್ರಿ. ನಮಗೆ ಅಂತದ್ ಇದಕ್ಕ ಅಕ್ಕಿನಂಗ್ ಮಾಡ್ಯಾರಲ್ಲ, ಅದ್ ದೇವ್ರ ಶಿಕ್ಷೆ ತೋರ್ಸ್ಬೇಕ್ರಿ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣವಿದೆ. ಕಿಡಿಗೇಡಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ಐತಿಹಾಸಿಕ ದೇವಸ್ಥಾನ. ಕಳೆದ 2 ದಿನಗಳ ಹಿಂದೆ ಆ ದೇಗುಲಕ್ಕೆ ನುಗ್ಗಿದ್ದ ಕಿಡಿಗೇಡಿಗಳು ಶಿವಲಿಂಗ, ನಂದಿ ವಿಗ್ರಹವನ್ನ ಧ್ವಂಸಗೊಳಿಸಿದ್ರು. ದೇವಿಯ ಮೂರ್ತಿಯನ್ನ ಭಗ್ನಗೊಳಿಸಿದ್ರು. 2-3 ದಿನ ಕಳೆದರೂ ಕೂಡ ಕಿಡಿಗೇಡಿಗಳ ಬಂಧನ ಆಗದೇ ಇದ್ದಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಡರಗಿಯಲ್ಲಿ ಪುರಾತನ ಕಾಲದ ಮೂರ್ತಿ ಧ್ವಂಸ. ವಾರದೊಳಗೆ ಕಿಡಿಗೇಡಿಗಳನ್ನು ಬಂಧಿಸಲು ಗ್ರಾಮಸ್ಥರ ಆಗ್ರಹ. ಧ್ವಂಸಗೊಂಡ ಶಿವಲಿಂಗ, ನಂದಿ ಮತ್ತು ಅಣ್ಣತ್ಯಮ್ಮ ದೇವಿಯ ಮೂರ್ತಿ. ಭಕ್ತರ ಆಕ್ರೋಶ. ಇದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಮೂರ್ತಿಗಳನ್ನು ಭಗ್ನ ಮಾಡಿ 2-3 ದಿನ ಕಳೆದರೂ ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಅದೇ ಶಾಸಕರು ನಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತಾರ. ಶಾಸಕರನ್ನ ನಾವು ಜೊತೆ ಕರ್ಕೊಂಡು ನಾವು ಹೋರಾಟಕ್ಕೆ ನಾವು ಇಳಿತೀವಿ. ಮೇಲ್ನೋಟಕ್ಕೆ ನೋಡ್ರಿ, ಶಿವರಾತ್ರಿ ದಿವಸ ಮಾಡ್ತಾರ, ಉದ್ದೇಶಪೂರ್ವಕ ಮೂರ್ತಿ ಭಗ್ನ ಮಾಡ್ತಾರ ಅಂದ್ರೆ ಮತ್ತದು ಏನ್ ಮೇಲ್ನೋಟಕ್ಕೆ ಕಾಣದ ಅದನ್ನೇ ಬೇರೆ ಧರ್ಮದವ್ರ ಮಾಡಿರ್ತಾರ ಅಂತ ನಮಗ
ಈ ನಮ್ಗೆ ಎದಕ್ ಮಾಡಕ್ ಹೋಗ್ತಾರೆ ಹೇಳ್ರಿ. ಅದ ಮಾಡೋರಾಗಿದ್ರೆ ಬೇರೆ ಟೈಮ್ ಇತ್ತು ಅದಕ್ಕೆ. ಇದು ಶಿವರಾತ್ರಿ ದಿವಸ ಮಾಡಬೇಕಂತ ಏನಿಲ್ಲ. ಇದು ಸಿಂಗಟಾಲೂರು ಗ್ರಾಮದ ತುಂಗಭದ್ರಾ ನದಿ ದಡದಲ್ಲಿರುವಂತಹ ಪುರಾತನ ದೇವಸ್ಥಾನ. 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂತಹ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಕಿಡಿಗೇಡಿಗಳು ನುಗ್ಗಿ ಶಿವಲಿಂಗ ಮತ್ತು ನಂದಿ ವಿಗ್ರಹವನ್ನ ಧ್ವಂಸಗೊಳಿಸಿದ್ರು. ಅಷ್ಟೇ ಅಲ್ಲ, ಅಲ್ಲಿಂದ 500 ಮೀಟರ್ ದೂರವಿರುವಂತಹ ಗ್ರಾಮದ ಆರಾಧ್ಯ ದೇವತೆ ಹೊನ್ನತ್ತೆಮ್ಮ ದೇವಿಯ ವಿಗ್ರಹವನ್ನು ಕೂಡ ಹಾಳುಗೆಡವಿದ್ರು. ಸದ್ಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು. 1 ವಾರದಲ್ಲಿ ದುಷ್ಕರ್ಮಿಗಳನ್ನ ಬಂಧಿಸಲು ಆಗ್ರಹಿಸಿದ್ದಾರೆ. ನಂದಿಯ ಮುಖವನ್ನ ಚಾಣ ತಗೊಂಡು ಹೊಡೆದಿರುವಂತದ್ದು ಅಥವಾ ಉಳಿ ತಗೊಂಡು ಹೊಡೆದಿರುವಂತದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಮತ್ತು ಈ ಮೂರ್ತಿಯನ್ನ, ಹೊನ್ನತ್ತೆಮ್ಮನ ಮೂರ್ತಿಯನ್ನ ಪೂರ್ತಿ ಧ್ವಂಸ ಮಾಡಿರುವಂತದ್ದು ಅದನ್ನ ನೋಡಿದ್ರೆ ಬಹುತೇಕ ಇಂಥ ಕೃತ್ಯವನ್ನ ಬೇರೆ ಅನ್ಯ ಕೋಮಿ ಇರುವಂತ ಜನರು ಇದನ್ನ ಮಾಡಿದ್ದಾರೆ. ಯಾರೋ ಒಬ್ರು ಮಾಡಿರುವಂತದ್ದಿದೆ. ಅದನ್ನ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ಆಗಬೇಕು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆದಷ್ಟು ಬೇಗನೆ ಅವ್ರು ಯಾರು ಮಾಡಿದ್ದಾರೆ ಅವ್ರನ್ನ ಕ್ರಮ ತಗೋಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳು ಇಡೀ ರಾಜ್ಯದಲ್ಲಿ ಸಹಿತ ಆಗುವಂತದ್ದಾಗ್ತದೆ. ದಯವಿಟ್ಟು ಆದಷ್ಟು ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೋಬೇಕನ್ನೋದು ನಮ್ಮ ವಿನಂತಿ. ಶಿವರಾತ್ರಿ ದಿನವೇ ಮೂರ್ತಿ ಭಗ್ನಗೊಳಿಸಿದ್ದು ಸದ್ಯ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಅನ್ಯ ಕೋಮಿನವರು ಇಂತಹ ಕೃತ್ಯವನ್ನ ಎಸಗಿರಬಹುದು ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಶಾಸಕರ ಬಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೂಡ. ಹಾಗೆಯೇ ಪುರಾತನ ದೇವಾಲಯ ಜೀರ್ಣೋದ್ಧಾರ ಮಾಡಲು ಆಗ್ರಹಿಸಿದ್ದಾರೆ. ಅಂತದ್ ಎಂದೆಂದು ಈ ಘಟನೆ ಯಾವಾಗ ಆಗಿಲ್ರಿ. ನಮ್ಮೂರ್ ಮಂದಿ ಅಂತ ಮಾಡ್ತಕ್ಕದಲ್ರಿ. ನಮ್ಮೂರ ಗಣ ಮಕ್ಕಳು ಯಾರ ನಮ್ಮೂರಾಗ ಅದು ಕೈವಾಡನಾಗಿಲ್ರಿ. ಅಂತದ್ ಈ ಪ್ರತಿ ನಮಗೆ ಎಷ್ಟು ನೋವಾಗೈತ್ರಿ. ನಮಗೆ ಅಂತದ್ ಇದಕ್ಕ ಅಕ್ಕಿನಂಗ್ ಮಾಡ್ಯಾರಲ್ಲ, ಅದ್ ದೇವ್ರ ಶಿಕ್ಷೆ ತೋರ್ಸ್ಬೇಕ್ರಿ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣವಿದೆ. ಕಿಡಿಗೇಡಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ಐತಿಹಾಸಿಕ ದೇವಸ್ಥಾನ. ಕಳೆದ 2 ದಿನಗಳ ಹಿಂದೆ ಆ ದೇಗುಲಕ್ಕೆ ನುಗ್ಗಿದ್ದ ಕಿಡಿಗೇಡಿಗಳು ಶಿವಲಿಂಗ, ನಂದಿ ವಿಗ್ರಹವನ್ನ ಧ್ವಂಸಗೊಳಿಸಿದ್ರು. ದೇವಿಯ ಮೂರ್ತಿಯನ್ನ ಭಗ್ನಗೊಳಿಸಿದ್ರು. 2-3 ದಿನ ಕಳೆದರೂ ಕೂಡ ಕಿಡಿಗೇಡಿಗಳ ಬಂಧನ ಆಗದೇ ಇದ್ದಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಡರಗಿಯಲ್ಲಿ ಪುರಾತನ ಕಾಲದ ಮೂರ್ತಿ ಧ್ವಂಸ. ವಾರದೊಳಗೆ ಕಿಡಿಗೇಡಿಗಳನ್ನ ಬಂಧಿಸಲು ಗ್ರಾಮಸ್ಥರ ಆಗ್ರಹ. ಧ್ವಂಸಗೊಂಡ ಶಿವಲಿಂಗ, ನಂದಿ ಮತ್ತು ಹೊನ್ನತ್ತೆಮ್ಮ ದೇವಿಯ ಮೂರ್ತಿ. ಭಕ್ತರ ಆಕ್ರೋಶ. ಇದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಮೂರ್ತಿಗಳನ್ನ ಭಗ್ನ ಮಾಡಿ 2-3 ದಿನ ಕಳೆದರೂ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಶಾಸಕರು ನಮ್ಮ ಜೊತೆ